ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ಹೇಳ್ರಿ ಸರ್. ನಿನ್ನೆ ರಾತ್ರಿ ಇಂಡಿ ಕಲ್ಲಿಲ್ಲ ವಸ್ತಿ ಬಂದವ್ರು ಅವ್ರ ಗಂಡ ಅಂತೆ. ಯಾರ್ರಿ ಅವ್ರ? ಬರ್ರಿ ಮುಂದೆ ಬರ್ರಿ. ಬರಂಗ್ ಮಾಡೈತೆ ದೂರ್ಲಿದ್ದ ಬಂದಾರ ಅವ್ರ ಮಂದಿ. ಕರೆಕ್ಟ್ ಬಂದ್ರ ಇವ್ರಿಗೆ ಹೇಳ, ಇವ್ರದ್ದು ಮಗಳು ಶುದ್ಧ ಆಗ್ಬೇಕಾದ್ರೆ ಇವ್ರ ಮಗಳನ್ನ ನಾನು ದರ್ಗ ಹತ್ತಿಸ್ಬೇಕು, ನೋಡ್ರಿ ನಾನು ಬೂದಿ ನಂಬಬೇಕು. ಅಜ್ಜಿ ನಂಬಿಲ್ಲ. ಈ ಹೊಸಪೇಟೆ ಕಡೆಯಲ್ಲಿ ಯಾಕೆ ಬಂದಾರ ನೋಡು. ಹೊಸಪೇಟೆ ಕಡೆಗೆ ಯಾರದ್ರಿ? ಹೊರಗಡೆ ಬರ್ರಿ. ಕಣ್ಣಿಗೆ ಬೀಳ್ತಾವ ಎಲ್ಲ ತಿರುಗುದ್ ಬಿಡಿ ಏನು ಸಾಕು ಮಾಡಪ್ಪ. ಬಾ ಒಂದು ಬರುವೆ ಒಂದಾಗೈತೆ. ಅದೇನ ಇದ್ರು ನಾನು ಬೂದಿ ನಂಬ 21 ದಿವಸ ಮೂಕ್ ನೀರು ಮಾತ್ರ ಮಾಡ್ಬೇಕು. ಅದು ಹೇಳ್ತೀವಿ ಆಮೇಲೆ ನೇಮ ನಿಂತೈತಿ. ಅದು ನಂಗೆ 21 ಗಜಲಿಂಬೆ ಹಣ್ಣು, 21 ಜವಾರಿ ಹಣ್ಣು, ಆಮ್ಯಾಗ ಅಮಾಸಿ ಹತ್ಬೇಕ. 5 ಅಮಾಸಿ ಎಲ್ಲರೂ ನಿಕ್ಕೇರಿ ಅದ. ನನ್ನ ಆಶೀರ್ವಾದ ಕಾಯಿ ಹೋಗ್ಬೇಕು. ಅದು ನಿನಗೆ ಯಾಕೆ ಆರಾಮ ಆಗುದಿಲ್ಲ ಅದನ್ನ ನನಗೆ ಬಿಟ್ಟದ್ದು. ಬೂದಿ ನಂಬಿ ನಡ್ಕೋರಿ. ಯಾವ ದವಾಖಾನಿಗೆ ಹೋಗ್ಬೇಡ್ರಿ, ಯಾವ ಊರಿಗೆ ಹೋಗ್ಬೇಡ್ರಿ. ಬಿಟ್ಟು ಬಿಡ್ರಿ. ಇನ್ನು ಎಲ್ಲಾ ಕಡೆಗೆ ಅಡ್ಡಾಡೋದು ಬಿಟ್ಟು ಇನ್ನು ಅಜ್ಜನ ಮ್ಯಾಗ ಬರಾಕ್ ಮಾಡ್ರಿ. ನಾ ಏನ್ ಹೇಳಕತ್ತೀನಿ, ಮೂರ್ ನೀರ್ ಅದ್ರ ಸಂಬಂಧ ಆ ತರ ಐತಿ. ಅದಕ್ಕ ಅದನ್ನ ಹೇಳಿದ್ದು. ಮೂಗ್ ನೀರಿಂದ ಅದ್ರದಾರ ಅದ ನಿಮ್ಗೆ ಹೇಳಿದ್ದು. ಕುಂದ್ರಿ ಅದ ಹಂಗಿದ್ದಲ್ಲ ಮೂಗ್ ನೀರ್ ಹೇಳಿದ್ರಿ ನಿಮ್ಗ ಅವ್ರು. ಕುಂದ್ರಿ ಈಗ ಆಮೇಲೆ ಗದಿ ಮುಗಿದಿಂದ ಹೇಳ್ತೈತ್ರಿ ಅದ್ರ ನಿಯಮನ ಐತಿ. ಕುಂದ್ರಿ ನೋಡಿ. ಮನ್ಯಾಗ ಒಂದ್ ಸ್ವಲ್ಪ ಶಾಂತಿ ನೀನೆ ಕಡೆ ಬಂದ ನೋಡಬ್ಬ ಗುಲ್ಬರ್ಗ ಒಬ್ಬರು ಬರ್ಬೇಕಾದ್ರೆ 5 ನಿಮಿಷ ತಗೊಂಡ್ರೆ ನಾ ಗಸಿಗೆ ಬಿಟ್ಟು ಚಾಳಿಗೆ ಹೇಳ್ತೀನಿ. ಎಲ್ಲ ಮುಂದಾರ ಓದಿರ್ತೀನಿ. ಎಲ್ಲದು ಕೈ ಬಿಡು ನೀನು. ನನ್ನ ಬೂದಿ ಒಂದು ನಂಬರ್. ಅಮಾಸಿ 10
ನಾಳೆ ಅಮಾವಾಸ್ಯೆ ಹೊತ್ತ ಹಾಂ ರೀ ನೀವು ಹೊಸ ಬಿಸ್ನೆಸ್ ಏನು ಮಾಡ್ಬೇಕು ಅನ್ನೋದು ನಾ ಹೇಳ್ತೀನಲ್ಲಿ ಹಾಂ ರೀ ಅದಕ್ಕೆ ಕೈ ಹಾಕ. ಹಾಂ ರೀ ಅದು ಯಾಕೆ ನೋಡುದಿಲ್ಲ, ಹಾಂ ಯಾಕೆ ಇದರಾಗತ್ತ, ಯಾಕೆ ನುಕ್ಸಾನ್ ಆಗತ್ತ, ಲಾಸ್ನ್ಯಾಗ ಹೊಂಟಿ ಈಗ ಹಾಂ ರೀ ನೋಡ್ರಿ ಹಾಂ. ಹೌದನ್ರಿ ಹಾಂ ರೀ ಹೌದನ್ರಿ ಕೊಡವ ಪ್ರಸಾದ್. ಕೊಟ್ಕೊರಿ ಚಿತ್ರದುರ್ಗ ಚಿತ್ರದುರ್ಗ ಹೇಳ್ರಿ ಹೋಗ್ಯಾರ ಹೋಗ್ಯಾರ ಅಂತಾರೆ ಸರ್. ಯಾರು ಏನು ಮಾಡೋದಪ್ಪ, ಏನ್ ಮಾಡೋದು ಮತ್ತೆ ಅವ್ರ ಅವ್ರು ಹಣೆ ಬಾರ್ ತರು ಬಂದಿಲ್ಲ. ಅಡ್ಡಾಳಿ ಯಾರು ಮತ್ತೆ ಇದರಂತೆ ಅಡ್ಡಾಡಿ ಅಡ್ಡಾಡಿ ಜಗತ್ತೆ ಮುಗಿಸ್ಯಾರ ಅವ್ರು. ಹ್ಞೂ ರೀ ಎಲ್ಲ ಸತ್ಯನಾಶನೂ ಆಗೈತಿ. ಆದರೂ ಕೂಡ ಮತ್ತು ಅವರಿಗೆ ಖಬರ್ ಇಲ್ಲ ಅಂದ್ರೆ ಯಾರು ಏನು ಮಾಡೋದಪ್ಪ. ಬಿಜಾಪುರದಾರ ಬಿಜಾಪುರ ಬರ್ರಿ ಬಂದಾರೆ ಸರಿ ಪಟ್ಟಣ ಬರ್ರಿ. ಬಂದ್ರಿ ಸರ್. ಅವ್ರ ಸಭ ಹೋಗಿ ಸರ್. ಗೇನ್ ಮಣಿ ಆಸ್ತಿ ಇಲ್ದ ಹ್ಞೂ ಇವ ಎಲ್ಲ ಥರದ್ದು ಮಾಡಿ ಹ್ಞೂ ಎಲ್ಲದಕ್ಕೂ ಹಾಕಿ ಕೈ ಹಾಕಿ ಎಲ್ಲ ಮಾಡಿ ಎಲ್ಲ ಬಾಯ್ದೇರ್ಲಿ ಹಾಕೊಂತ ಹೊಂಟೈತಿ ಉಂಟು. ಹೌದನ್ರಿ ಹೌದನ್ರಿ ಮಕ್ಕಳ ಮಾತು ಕೇಳುವರು. ಹೌದನ್ರಿ ದಾರ ಕಟ್ಟು ಮುಂದೆ ಹೇಳಿನಲ್ಪ, ಹಾಂ ಜಾಸ್ತಿ ಐತಿಲ್ಲ. ಹಾಂ ಐತ್ರಿ ಐತ್ರಾ ಐತ್ರಿ. ಮತ್ತು ಅದು ನಾ ಮಾಡಿದ್ರೆ ಅವರು ಮಾಡ್ತಾರತ್ತಂದ್ರೆ ಅದನ್ನು ಸ್ವಲ್ಪ ಅವರಿಗೆ ಇದು ಮಾಡೋದ್ರಿ, ಅದನ್ನು ಬಂದ್ ಮಾಡ್ಸೋದಕ್ಕಂತೇಳಿ ಹಿಂಗೆ ಬಂದೀನಿ ರೀ. ನಾ ಮಾಡಿ ಅಂತೇಳಿ ಎಲ್ಲರೂ ಮಾಡಿದಾರ ಅಂತ ಅವ್ರು ಮಾಡಿದ್ರಿ ಹಂಗೆ ನಮ್ಮ ಮುಂದೆ ಅವರು ಇನ್ನ ಲಗ್ನ ಇದ್ರದಾವು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೇನ ನಾನು ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಆದ್ರೆ ಈಗ ಅದು ಬ್ಯಾರೆದ ಮನೆ ಅದ್ರಿ, ಅಲ್ಲೇ ಕರ್ಕೊಂಡು ಹೋಗಿ ಅಲ್ಲೇ ಹೋಗ್ತಾನೆ. ಇಲ್ಲ ನಾಳೆ ನಾ ಮನೆಗೆ ಕಟ್ಟಾಮದನಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡು ಈಗ ಕರ್ಕೊಂಡು ಹೋಗಿ ಪಾದ ಹಾಕಿಸ್ಬಿಡ್ರಿ. ಈಗ ಹಾಂ ಈಗ ನಿನ್ನ ಮಕ್ಕಳದು ಎಲ್ಲ ಸುತ್ತ ಆಗ್ಬೇಕು. ಏನು ನಿನ್ನ ಮನಿ ಕಟ್ಟಿಂದ ನಾ ಬಂದಿದ್ದು ಸುತ್ತ ಆಗ್ಬೇಕು. ನಾ ಈಗ ಬ್ಯಾರೆದವ್ರ ಮನ್ಯಾಗ ಅದನ್ನ ಕೇಳಿದೆ ನಮ್ಮ ಈಗ ಅದಕ್ಕೆ ಏನ್ ಸಂಬಂಧ ಇಲ್ಲಪ್ಪ. ಹಾಂ ನೀ ಎಲ್ಲಿ ಇರ್ತಿ ಅಲ್ಲೇ ಕರ್ಕೊಂಡು ಹೋಗಿ ಹ್ಞೂ ಹೊರಗೆ ಹೋಗಿಸಿ ಇವ್ನ ಅದನ್ನ ಹಾಂ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ತಾನ. ಆಯ್ತು ಆ ತರ ಮಾಡ್ಕೋ. ಹಾಂ ನನ್ನ ಬೂದಿ ನಂಬಿ ಹ್ಞೂ ದರ್ಗಾ ಹತ್ತ ಹ್ಞೂ ಆಶೀರ್ವಾದ ಕಾಯಿ ಹೋಯ್. ಅದು ಯಾಕೆ ಶುದ್ಧ ಆಗುದಿಲ್ಲ, ಯಾಕೆ ದಾರಿಗೆ ಬರಲ್ಲ, ಯಾಕೆ ಕಲ್ಯಾಣ ಆಗುದಿಲ್ಲ ಅದನ್ನ ನಾನು ನೋಡಿ. ಓದ್ಬಿಡ್ರಿ. ಲಗ್ನದು ಇದ್ರದ್ದು ಅಲ್ಲಿ ಅದನ್ನ ಮನಿಗೆ ಪದ ಹಾಕಸ್ರಿ. ಹಾಂ ಮತ್ತೆ ಅಲ್ಲಿ ಮುಂದೆ ಹೇಳ್ತಾರ ಅವ್ರು ಅಲ್ಲಿ. ಕುತ್ಕೋರಿ ಪ್ರಸಾದ್ ಕೊಡು. ಪ್ರಸಾದ್ ಕುತ್ಕೋರಿ ಗೊತ್ತ ಹೋದ್ ಸರ್. ಕುಕನೂರು ಇಟ್ಟಿಗೆ ಯಾರು ಬಂದಾರ ನೋಡ. ಬಂದಾರ ಬಂದ್ರಿ. ಪಟ್ಟಣ ಬರ್ರಿ ನೀವು ಒಬ್ರು ಯಾರು ಬಂದ್ರ. ನಿಮ್ಮ ಗಂಡ ಹೆಂಡತಿಗೆ ಯಾವ್ದು ಬೇಕು ಒಂದು ನನಗ ಯಾವ್ದು ಆಗಬೇಕ, ಏನು ನಡಿಬೇಕು ಅದನ್ನು ಬೇಡ್ಕೋರಿ, ಅದನ್ನ ಚಾಲೆಂಜ್ ಹೆಚ್ಚು ಹೋರಿ. ನನಗೆ ನೋಡ್ರಿ ಅಷ್ಟು ಗ್ಯಾರಂಟಿ ನೋಡ್ರಿ ಅವ್ರು. ನಾ ಹೇಳಿದ ತಕ್ಕ ನೀವು ನಡಿಬೇಕು ಅಂದ್ರೆ ನಾ ಆಶೀರ್ವಾದ ಮಾಡವ. ನನ್ನ ಹೆಸರಿಗೆ ದಾಕಿ ಬರಬಾರ್ದು, ನನ್ನ ಹೆಸರು ಕೆಡಬಾರ್ದು. ಆ ಥರ ನಡ್ಕೊಂತ್ರೆ ನಡ್ಕೊಂತೀರ ನಡ್ಕೊಂತಾರ ಅಮಾಶಿ ಹತ್ರಿ ಆಶೀರ್ವಾದ ಕಾಯ್ಕೊಂಡ್ರು ಏನು ನಾ ನಿಮ್ಗೆ ಕೆಟ್ಟೋಳಿ ಗಂಟ್ಲೆ ತಲೆ ಮ್ಯಾಗ ಹೊರಿಸಿ ಕಳ್ಸೋದಿಲ್ಲ. ನಾನು ಬೂದಿ ನಂಬ್ರಿ. ನೀವು ಯಾವ ಚಟಗಳನ್ನ ಮಾಡ್ತೀರಿ ಅದನ್ನ ತ್ಯಾಗ ಮಾಡ್ರಿ.
ಏನು ಬೇಳ್ತೀರಿ ಬೇಡ್ರಿ, ಅದಕ್ಕೆ ನಾ ಆಶೀರ್ವಾದ ಮಾಡ್ಲಿಕ್ಕಂದು ನನ್ನ ಹೆಸರು ಕರಿಬೇಡ್ರಿ. ಆಯ್ತು ರೀ. ಕೊಡ ಅವ್ರ ಪ್ರಸಾದ. ಮಜಾ ನೋಡಾಕ ಬರ್ಬೇಡ್ರಿ ಹೆಬ್ಬಾಳಿ ಅಜ್ಜನ. ಹಂಗೇನಿಲ್ಲ ಸರ್. ಕುಸ್ತಿ ಹಿಡ್ದ ಕುಸ್ತಿ ಆಗುತ್ತ ಇಲ್ಲೋ ಅನ್ನೋದು ಪ್ರಯತ್ನ ಮಾಡ್ರಿ. ಆಗತ್ತಂತ ತಂದೆಲ್ಲೇ ಬರ್ತಾರೆ ಅಜ್ಜ ಎಲ್ಲಾರ. ಕೊಪ್ಪಳ ಕೊಪ್ಪಳದಲ್ಲಿ ಯಾರು ನೋಡ್ರಿ? ಬಾಣ ಓಡಿ ಬಾ ಓಡ್ ಬಂದ. ನೀವು ಒಂದ್ ಹೇಳಪ್ಪ, ಹಾಗೆ ಕುಂತ ಗದಿಗೆಯಾಗಿ ಹೇಳಿದ ನಿನಗೆ ಅಮಾಚಿಗೆ ಹೊತ್ತೋದ ಆಗುತ್ತೋ ಇಲ್ಲೋ ಅನುಮಾನ. ಅದೇನು ಹೇಳ್ದಲ್ಲಿ ಅದಕ್ಕ ಶಬ್ದ ನುಡಿ ಸ್ವರ ಸರಳ ಬರ್ಬೇಕು. ಸಾಲ ಆಗೈತಿ, ಗಾಡಿ ಸಿಕ್ಕವು, ಅವು ಕಡಿಗೆ ಆಗ್ಬೇಕ. ಹೌದಲ್ಲ ಪ್ರಶ್ನೆ? ನೀ ಕಡಿಗೆ ಮಾಡ್ಕೊಂಡ್ರೆ ಅಕ್ಕವ ಉತ್ತಿ ಅವು. ಆ ನೀರು ನಿನ್ನಲ್ಲಿಲ್ಲ, ಆ ಎದಿ ಇಲ್ಲ, ಯಾವ್ದು ಮಾಡ್ತಿ? ಕಡಿಗೆ ಮಾಡ್ಕೋಬೇಕಂದ್ರೆ ಎಲ್ಲಿ ಸಿಗೋದು? ಎಲ್ಲಿ 10 ರೂಪಾಯಿ ಹುಟ್ಟು ಅಲ್ವ? ಎಲ್ಲಿ ಹುಟ್ಟೋರು ಯಾಕೆ ಹುಡ್ತಾವ? ನಿಯತ್ಲಿಂದ ಬಳೆ ಮಾಡಿದ್ರೆ, ನಿಯತ್ಲಿಂದ ದಾರಿ ಒಳಗೆ ನಡೆದ್ರ, ನಿಯತ್ಲಿಂದ ದುಡಿದ್ರ ಮೇನ ಇದು ಕರೆ ಇರ್ಬೇಕು. ಇದು ಕರೆ ಇತ್ತು ಜಗತ್ತೇ ಕರೆ ಆಗತ್ತೆ. ಅದು ಒಂದೂ ಇಲ್ಲ ನಿನ್ನಲ್ಲಿ. ಆ ಥರ ಇನ್ನ ಹೆಬ್ಬಾಳಿ ಅಜ್ಜಗೆ ದೊಡ್ಡ ಲಾಲ್ ಸಾಬ್ ಅಲ್ಲಿಗೆ ಬಂದು ಆ ಥರ ಆಗಬೇಡ ಅಂತ ನಾ ಹೇಳಕತ್ತೀನಿ. ಮಾಡಬೇಡ್ರಿ ಆ ಥರ ನಂಬ್ಕೊಂಡು ಇದು ಮಾಡಿ. ಬಂದು ಅಮಾಚಿಗೆ ಬಂದು ಆಶೀರ್ವಾದ ಕಾಯಿ ಹೋಯ್ ಏನಂತನಪ್ಪ ಹೋಯ್ತಾ? ಹಾಂ ಹೋಯ್ತು. ಹೋಯ್ತಾನೆ ಸ್ವಲ್ಪ ಪ್ರಸಾದ್ ಒಂದರ ಯಲಬುರ್ಗ ಯಲಬುರ್ಗ ಹತ್ತಿದಾರ. ಅಲ್ಲಿ ಆಜು ಬಾಜು ಹಳ್ಳಿ ಮದ್ದಲ್ತದ್ರಿ ಹೋಗ್ಯಾರ ಜನ. ನವ್ಳು ಮುಂದೆ ಮಾಡ ಡಾಕ್ಟ್ರ 2 ಹಾಳು ಅದಾವು. ಯಾರ್ಯಾರು ಆಪರೇಷನ್ ಮಾಡಿಸ್ಬೇಕು, ಮಾಡಬೇಕು. ಆಕಿ ರೊಕ್ಕ ಹೆಚ್ಚಾಗಿದ್ವಪ್ಪ, ಆಪರೇಷನ್ ಮಾಡಿಸುವಂತ ಹೋಗಿದ್ದು ಅಜ್ಜ. ಸಾಯ್ಬೇಡ, ಆಪರೇಷನ್ ಮಾಡಿಸ್ಕೊಂಡು 2 ಮಾಟದ ಗಂಟು ಅದಾವ ಅಂತ ಹೇಳ್ದ. ನಿಮ್ಗೆ ಬರ್ತೀರಿ ಅವು ಮಾಟದ ಅದಾವೇನ ಹಾಳು ಅದಾವ? ನಿಮಗೆ ಬರ್ತಾವ, ನಮಗೇನು ಬರ್ತಿರ್ತೀವಿ? ಅದನ್ನು ಹೋಗಿ ತೆಗಿಸುವಂಬ ಅನ್ನ ಅಮಾಸಿ ನನ್ನ ದರ್ಗಾ ಹತ್ತನ್ನು ಆಕಿ ಯಾಕೆ ಆರಾಮ ಆಗೋದಿಲ್ಲ ನಾನು ನೋಡಿ. ಎರಡು ಅಮಾಸಿ ಹತ್ಬೇಕ, ಹತ್ತಲ್ ರಾತ್ರಿ ದಿವಸ ವಸ್ತಿ ಬಂದು ಬೀಳ್ಬೇಕಲ್ಲೇ. ಬೆಳಿಗ್ಗೆ ಅಗ್ನಿ ಹಾದು ಬಂದ ಮಕ್ಕಳ ಪಲ್ದಾರಿ ಉಡಿ ತುಂಬ್ತೇನೆ ಮೊದಲ. ಅದು ಏನು ಪ್ರಾಬ್ಲಮ್ ಐತಿ ನಿನ್ನ ಪ್ರಕೃತಿಗೆ ಅದನ್ನ ಸುತ್ತ ಮಾಡ್ಕೋ. 3 ತಿಂಗಳು ಬಿಟ್ಟು ಬಡ ತಗೋಬೇಕ. ಆಯನ್ ಮುದುಕಿ ಒಂದು ಕೊಡಪ್ಪ, ಬೆಳತ್ತಲ್ಲವ ಯಾವ್ರಿ?
ಆಶೀರ್ವಾದ ಕಾಯಿ ಓದು ಕಟ್ಟ ಮಕ್ಕಳ ಬಗ್ಗೆ ಕೇಳಕ್ ಬಂದಿಲ್ಲ. ಎಲ್ಲ ದಾರಿ ತರ್ತೀನಿ. ನನ್ನ ಆಶೀರ್ವಾದ ಕಾಯಿ ಹೊಳ್ಕ ಮನೆಗೆ ಓದು ಕಟ್ಟು ನಾನು ಬೂದಿ ನಂಬ. ದಾರಿ ಮಾಡ್ತೀನಿ ಆಗೇಲಿ ಹೇಳ್ಯಾನಲ್ಲ ನಂಬ್ರಿ ನಡ್ಕೋರಿ. ಈ ವರ್ಷ ಮಾಡ್ರಿ ಭೂಮಿ ಬಿತ್ತಲ್ಕಿನ ಮೊದಲ ನನ್ನ ದರ್ಗಾಕ್ ಬಂದ ಅಜ್ಜ ಏನು ಕೊಡ್ತಾನ ಅದನ್ನ ತಗೊಂಡು ಹೋಗಿ ಅದ ನಡು ಭೂಮಿಯಾಗ ಇಡ್ಬೇಕ. ಯಾಕ ಆಶೀರ್ವಾದ ಕಾಯಿ ಓದು ಉಗಿಯಾಕ ಸ್ವಂತ ಹೊಲ ಅಲ್ಲ ನಿಮ್ಮ, ಹೌದಲ್ಲ? ಹೌದ್ರಿ, ಹೌದು. ಅಜ್ಜಿ ಏನ್ ಕೊಟ್ಟಿರ್ತಾನ ಅದನ್ನ ತಗೊಂಡು ಹೋಗಿ ಹೋಗಿರಿ. ಈ ಸಲ ಒಂದು ತುತ್ತು ಪ್ರಸಾದ ಕೊಡ್ತೀನೋ ಇಲ್ಲೋ ನೋಡಿ, ನಂಬಿ ನಡ್ಕೊಡಿ. ಪ್ರಸಾದ ಕೊಡ. ನಮ್ಮ ಅಪ್ಪಗ ಆಕ್ಸಿಡೆಂಟ್ ಆಗಿ ಸತ್ನ್ಯಾಗ ಏನಾಗಿ ಸತ್ತ ಕರೆ ಸುಳ್ಳು ಅಂತ ಕೇಳ್ತಾರ ಮನುಷ್ಯನ. ಹೌದನ್ರಿ? ಸತ್ತದ್ ಸತ್ ಹೋಗ್ತವ ಇದ್ದತ್ತ ಬದುಕುದೇವ ವ್ಯವಹಾರ ಮಾಡ್ಕೋರಿ. ನಿಮ್ಮ ತಾಯಿ ತಂದಿನ ಜೋಪಾನ ಮಾಡಿ ಹತ್ತು ರೂಪಾಯಿ ಕರೆದಿರ್ಬೋದು. ಇವತ್ತಿನಿಂದ ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದ ಐತಿ. ಏನಾಗುದಿಲ್ಲ, ಬಾಣಿಕೆ ಏನು ಕಡಿಮೆ ಮಾಡಿ ಕೊಡುದಿಲ್ವ, ನಂಬಿ ನಡ್ಕೊರಿ. ಬಿಟ್ಟು ಬಿಡ್ರಿ ಅದನ್ನ, ದುವಾ ಮಾಡ್ರಿ ಅವ್ರ ಬಗ್ಗೆ. ಕೊಟ್ಟಿದ್ರಿ ಹೌದು. ಈ ಧಾರವಾಡ ಹತ್ರ ನೌಲಿ ಯಾರು ಬಂದಾರ ನೋಡಪ್ಪ. ಯಾರ್ಯವ್ರು? ಧಾರವಾಡ ಹತ್ರ ನೌಲಿಗಿ. ಕರೆದ್ರೆ ನಾನು ಎಷ್ಟು ಕನ್ಫ್ಯೂಸ್ ಐತಿ. ಅದರಂತೆ ನಡುನ್ಕಿ ಒಳಗುನು ಶಬ್ದ ಬ್ಯಾರೇನೈತಿ. ಏನ ಸಕ್ಕ ಬಸ್ ಬಾಣ ಬಸ್ದಂಗ ಆಗೈತಪ್ಪ ನಿಂದ. ಹೌದ್ರಿ? ಹೌದು. ಅದು ಇವತ್ತ ನಿನ್ನೇನು ಆಗಿಲ್ಲ, ಭಾಳ ವರ್ಷ ಆತ. ಮತ್ತ ಹೊಸ ಸೃಷ್ಟಿ ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬ್ ಅಲ್ಲಿ ಆಶೀರ್ವಾದದಿಂದ ಮೆರಿಬೇಕು. ಹೊಸ ಸೃಷ್ಟಿ ಆಗ್ಬೇಕಾದ್ರ ಅಜ್ಜನ ಮನೆಗೆ ಕರ್ಕೊಂಡು ಹೋಗಿ ನೋಡ್ರಿ ಅಣ್ಣಾರ, ಅದ ಹಾಕಿಸ್ಬಿಡ್ರಿ ಅವ್ರಿಗೆ. ಯಾವ ತರ ಮಾಡ್ತೀವಿ ನಾವು ಹಾಕಿಸ್ರೆ ಈಗ ನೀವು ಒತ್ತಾಯ ಮಾಡ್ಬೇಡ್ರಿ. ಶಕ್ತಿ ಕೊಟ್ಟಾಗ ಬಂದು ಅದ ಆಶೀರ್ವಾದ ಕಾಯಿ ಒಯ್ಯ ನಾಳೆ ಶಕ್ತಿ ಅಡ್ ಮಾಡಿ. ನನ್ನ ಬೂದಿ ನಂಬ ಕೊಡು ಪ್ರಸಾದ ಕೊಡಾವ್ ಹಿಂದಾಗ ಒಂದು ಹತ್ತಿರ ಅಮಾಸಿ ಆಶೀರ್ವಾದ ಕಾಯಿ ಒಯ್ರಿ. ಅಡ್ ಮಾಡ್ರಿ ಅಣ್ಣ. ನಿಂದು ಯಾರಿಗೆ ಬರುವಂಗ ಮಾಡ್ತೀನಿ, ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ, ನಂಬಿ ನಡ್ಕೊಡಿ. ಸ್ವಲ್ಪ ದಾರಿ ಬಿಟ್ಟು ಕುಂತ್ಬಿಡ್ರಿ ಅಣ್ಣಾರ. ಶಿರಟ್ಟಿ ಕಡೆಲ್ಲ ಸಿರಟ್ಟಿ ಆಜು ಬಾಜು ರೀ. ಯಾರು ಅದಾರೋ ಹೋಗ್ಯಾರ. ಕುಂದಗೋಳ ಕಡೆ ಕುಂದಗೋಳ
ಬೆಟಗೇರಿ ಉಪ್ಪಿನ ಬೆಟಗೇರಿ ಬೆಟಗೇರಿ ಆಗಲ್ಲ ಯಾರಾದ್ರೂ ಉಪ್ಪಿನ ಬೆಟಗೇರಿ ಉಪ್ಪಿನ ಬೆಟಗೇರಿ ಅಲ್ಲಿ ಹೊರಗೆ ಅದಾರ ನೋಡ ಹುಬ್ಬಳ್ಳಿ ಹುಬ್ಳಿ ಬರ್ರಿ ಬರ್ರಿ ಹುಬ್ಬಳ್ಳಿ ಎಷ್ಟು ಜನ ಬರ್ರಿ 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 ಎಷ್ಟು ಮಂದಿ ಬಂದ್ರು ಅಷ್ಟು ಬಂದ್ರು ಉಪ್ಪಿನ ಬೆಟಗೇರಿ ಬಂದ್ರಿ ಅಮಾಶಿ 10 ನನ್ನ ಬೂದಿ ನಂಬಿ ನೀ ನಡ್ಕೊಂಡದ್ದ ಕರೆ ಆದ್ರ ನಾ ಆಶೀರ್ವಾದ ಮಾಡ್ತೇನೆ. ದುಡ್ಕೋಬೇಕ. ನಾ ತಪ್ಪು ಮಾಡೇ ನಿಜ ಮಾಡಿಲ್ಲ ಅನ್ನಲ್ಲ, ಆದ್ರೆ ಅದನ್ನ ಒಟ್ಟ ಎಲ್ಲ ಕೂಡಿ ನನಗೆ ಬರೋ ಮಾಡಿಕೊಟ್ರೆ ಸಾಕು. ಈಗ ನಾ ಏಟ್ ಹೇಳ್ತೀನಿ ಅದನ್ನ ಮಾಡ. ಅದು ಬರುವಂಗ ಮಾಡುದು ಬಿಡುದು ಕೊಡುದು ಕಸ್ಕೊಳ್ಳೋದು ನನ್ನ ಇಷ್ಟ. ಕೊಡು ಪ್ರಸಾದ್. ಬರ್ರಿ ಮುಂದ್ರಿ ನಿನಗೂ ಹೇಳೇನಿಲ್ಲ ಅದ ಹೇಳ್ಯಾರೇನ್ರಿ ಆ ತರ ನಿಡ್ಕೋ. ಯಾರು ನಡ್ಕೊಂತೀರಿ ಎಲ್ಲಾರು ನಂಬಿಕೆ ಇರ್ತದ ನಡ್ಕೋಬೇಕ. 5 ಅಮಾಸಿ ತಪ್ಪದ ಹತ್ಬೇಕು. ಆಶೀರ್ವಾದ ಕಾಯಿ ಒಯ್ಬೇಕ. ನಾನು ಬೂದಿ ನಮ್ಮ ಆಗತ್ತ ಮಾಡ್ತಾರ್ರಿ ನಾಳೆ ಅಮಾಸಿ ತಗೊಂಬ ನನ್ನ ತರ್ಗ ಆಶೀರ್ವಾದ ಮಾಡ್ತೀನಿ. ಕೊಡ ಅವ್ರಿಗೆ ಕೊಡು ಹಿಂದ್ಲಾಗಿ. ನಾವು ಅವತ್ತ ದರ್ಗಾಕ ಬರಬೇಕಮ್ಮ ಹತ್ತೋದಮ್ಮ ಹ್ಞೂನ್ರಿ ಹ್ಞೂನ್ರಿ ಹತ್ರಿ. ಆಶೀರ್ವಾದ ಕಾಯಿ ಹೋಯ್ರಿ ದುಡ್ಕೋರಿ. ವಾದು ವಾದು ಹೋದು ಸತ್ತು ಹೋತು ಇಲ್ಲ ಹೇಳ್ತೀನಿ. ಈಗ ಅದನ್ನು ಹುಡುಗಿಸ್ಕೋತೀನಿ. ನಾ ಗಟ್ಟಿ ಹಾಕ್ತೀನಿ ಅಂತೇಳಿ ಅಂದ್ರ ನೀ ಗಟ್ಟಿ ಆದ್ರೆ ನಾ ಹೇಳ್ತೀನಿ. ಹೆಂಗ್ ಹೇಳ್ತೀರ ಹಂಗಿರಿ ನಾ ಏನ್ ಹೇಳಕತ್ತೀನಿ, ಗಡಿಗೆ ಒಡದು ಚಿಪ್ಪಾಡಾಗತ್ತ. ಗಡಿಗೆನ ಬಾಣ ಗಡಿಗೆಗಿರ್ಲಿ, ಆ ಬಾಣ ಹೆಂಗ ನೀಡ್ಕೊಂಡು ಉಣ್ಬೇಕು ಅನ್ನೋದು ನೀನು ತಲೆ ಓಡಿಸಿ ನೀ ಶಾನೆಕ. ಅದೇನ ಭದ್ರವಾಗಿ ನಿನ್ನ ಹತ್ರ ನಿನ್ನ ವಸ್ತು ನಿನ್ನ ಹತ್ರ ಎಲ್ಲಿಟ್ರು ಏನಾಗತ್ತ? ಮನ್ಯಾಗ ಅದಾವು ಅನ್ನೋದು ಗೊತ್ತಾಗೈತಿ ಇಲ್ಲಿ. ಹೌದ್ರಿ ನೀ ಶಾನ್ಯಾರ ಆಶೀರ್ವಾದ ಇರುತ್ತ. ಇಲ್ಲಿ ಮ್ಯಾಗ ಹಂಗಿ ಏನ ಆಗುದಿಲ್ಲ. ನನ್ನ ಆಶೀರ್ವಾದ ಕಾಯ್ಬೋದು ಬಾಗಿಲಿ ಕಟ್ಟ ಆಗಾಕ ನಾ ಬಿಡುದಿಲ್ಲ. ಅಮಾಸಿ ಹತ್ತಬೇಕು, ಆಶೀರ್ವಾದ ಕಾಯಿ ಹೋಯ್ಬೇಕು. ಹೆಬ್ಬಳ್ಳಿಗೆ ಬರು. ನೀವಿಬ್ರು ಒಂದ ಹೋಗಲ್ಲಮ್ಮ. ಪ್ರಸಾದ್ ಚೀಟ್ ಒಬ್ಬರಿಗೆ ಒಂದ ಬ್ಯಾರೆ ಅಂತ ಮಾಡಿದ್ರು. ಬಹಳ ನೀನು ಓಡ್ಬೇಕು, ಮುಂದುವರಿಬೇಕು, ತಿಳ್ಕೊಬೇಕ. ನಾವು ಕೊಟ್ಟಾರ ಬಾಗಲಕೋಟೆ ನೀವು ಈಗ 3 ಮಂದಿಗೂ ಹೇಳ್ಯಾನ ಅಜ್ಜ. ನಿನಗ ಅದು ಆಗ್ಬೇಕಾದ್ರ ಏನ್ ಹೇಳ್ಯಾನ? ಎಲ್ಲ ತೋರ್ಸ್ಯಾನ.
ಅದನ್ನ ಮಾಡ್ಕೋದು ಬಿಡುದು ನಿಂದ ಹೌದನ್ರಿ ದರ್ಗಾ ಹತ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕು. ಹೆಬ್ಬಳ್ಳಿ ಅಜ್ಜನ ವಚನದಂತೆ ನಾನು ನಡಿಬೇಕು, ನನ್ನ ಮನಿ ಹೋಗಿ ನಾನು ಸೇರ್ಬೇಕು ಅನ್ನೋದು ನಿಂತಿದ್ರೆ ನಾಳೆಗೆ ಹೋಗ್ಬೇಕು. ಆಕಿ ಒಂದು ಪ್ರಸಾದ ಕೊಡ್ರಪ್ಪ, ಅದ್ರೊಳಗೆ ಒಂದು ಹೂವು ಕೊಡ. ಹೂದಂಗ ಹೋಗ್ಬೇಕು, ಹೂವಿನಂಗ ಇರ್ಬೇಕು, ಹೂವಿನಂಗ ಬದುಕ್ಬೇಕು. ನೋಡ್ರಿ ಅಕ್ಕಾರ ನಿಮ್ಮ ಮ್ಯಾಗ ಹಾಕ್ಯಾರ ಅವ್ರು ಹೂವ ಕೊಟ್ಟು ಹೂವಿನಂಗ ಇರ್ಬೇಕ್ರಿ ನೀವು. ದರ್ಗಾ ಮಾತ್ರ ಅಮಾಸಿಗೆ ಹತ್ತಬೇಕ. ಯಪ್ಪ ಯಾವ್ದು ನಂದು ಶುದ್ಧ ಮಾಡ್ಯಾನ ಅಂತೇಳಿ ನೀನು ಬಿತ್ತಿ ಅಲ್ಲಿ ಮತ್ತೆ ಹೆಬ್ಬಳ್ಳಿ ಅಜ್ಜಿ ಯಾ ಕಾಯ್ಕ ಮಾಡ್ತಾನೋ ಬ್ಯಾಡ ಅಜ್ಜ ಬಾ. ಅದನ್ನ ಉಣ್ಬೇಕ. ಪ್ರಸಾದ ಕೊಡಪ್ಪ, ಈ ಹೆಣ್ಮಗಳಿಗೆ ಒಂದು ಕೊಡು, ಆ ಹೆಣ್ಮಗಳಿಗೆ ಒಂದು ಕೊಡು. ಮಕ್ಕಳ ಬಗ್ಗೆ ಕೇಳಿಲ್ಲ ಅವ್ ನೀನು, ಎಲ್ಲ ಸರಿಯಾಗಿ ಮಾಡ್ತೀನಿ. ಬೂದಿ ನೆಂಬಿ ನಡ್ಕೋ, ಆಶೀರ್ವಾದ ಕಾಯಿ ಹೋಯ್. ಇಷ್ಟ ತಮಾಷೆ ನಂದು ರೂಲ್ಸ್ ಐತಿ. ಕುಂದ್ರಕ್ಕ ಈಗ ಹೋಗ್ಬಿಟ್ರ ಹೊರಗ. ಮತ್ತೆ ಕರಿತೀವಿ ಆಮೇಲೆ. ಬಿಡಿಗೇರಿ ಮಗಳ ಸಮಸ್ಯೆ ಅವಾಗ ಆಗೈತಿ, ಎಲ್ಲ ಆಗೈತಿಪ್ಪ. ಈಗ ಕಟ್ ಮಾಡ್ಕೊಳ್ಳೋದು ಒಂದ ಕೆಲಸ ಅವ್ರದ್ದು. ಆಯ್ತು ಹೇಳ್ತೀವಿ. ಆದ್ರೆ ನಾ ಏನ್ ಓದತ್ತೀನಿ ಕೆಲಸ ಏನ, ನಿಮ್ಮ ಮನ್ಯಾಗ ಒಂದು ಸಮಸ್ಯೆ ಆಗೈತಪ್ಪ. ಓಕೆ, ಅಜ್ಜನ ಮನಿ ಕರ್ಕೊಂಡು ಹೋಗಿರೇನ? ವೆಂಕಟಾಪುರ ವೆಂಕಟಾಪುರ ಅದನ್ನೆಲ್ಲ ತೆಗೆದು ಹಾಕಿ ಅಗಿಲಿ ಕುಂತು ಗದಿಯಾಗ ಆ ತರ ಮಾಡೋದು, ಆ ತರ ನಡ್ಕೊಳ್ಳೋದಾಗತ್ತೋ ಇಲ್ಲ? ಅಕ್ಕೈತ್ರ ಕೊಡು. ಕಾರಟಿ ಕಡೆಯಲ್ಲಿ ಯಾರು ಬಂದಾರ ನೋಡ ಎಪ್ಸ ಬರ್ರಿ ಅನ್ನಾರ ಲಗು ಬರ್ರಿ. 3 ಮಂದಿ ಮೂರು ಮಂದಿ ಬರ್ರಿ. ಈ ಹೆಬ್ಬಳ್ಳಿ ದೊಡ್ಡಲಾದ ಚೌಗುಡಿ ಆಶೀರ್ವಾದ ನನ್ನ ಮನಸ್ಸಿಗೆ ಬಂದ್ರ ಆಶೀರ್ವಾದ ಮೆರಿಲಿ ಅಂತ ಮಾಡಕ್ ಹೋದೀನಿ. ಅವರು ತಪ್ಪುದಾರಿ ಒಳಗೆ ಇದ್ರ ಅವ್ರನ್ನ ಸುಡಾಕು ನಂದ ಹಕ್ಕೈತಿ. ಯಾವುದು ಯಾಕ ಆರಾಮಾಗುದಿಲ್ಲ? ಏನಾಗೈತಿ? ಹಿಂಗೂ ಸೀಳಿಸ್ತೀನಿ, ನೀನು ಹೊಟ್ಟಿನ ಹಿಂಗೂ ಸೀಳಿಸ್ತೀನಿ, ಹಿಂಗೂ ಸೀಳಿಸ್ತೀನಿ. ನೋಡ್ರಿ ಅಣ್ಣಾರ, ನಾ ಆಶೀರ್ವಾದ ಮಾಡಿದ್ರ ನೀನ ನಂಬಿ ಉಳ್ಕೊಂಡು ನೀವು ಏನು ಮಾಡತಕ್ಕಂತ ಸೇವನ ಇವ ಹೆಂಗ ಪದವಿಗೆ ಬಂದು ಹೆಂಗ ತಗೊಂಡನ, ಹೆಂಗ ತಪಸ್ಸೆ ಮಾಡ್ಯಾನ, ಯಾವ ತರ ನುರ್ತಾನ, ಯಾವ ತರ ದುಡ್ದಾನ,
ಹೆಂಗ ಮೆರಿಯಾಕತ್ಯಾನ ಈಗ ಅದರಂತೆ ಮಾಡ್ಕೊಡ್ರಿ. ಓ ಡೊಂಗಿ ದೇವ್ರು ಹೇಳ್ಬೇಡ್ರಿ. ಭರ್ಮಪ್ಪ ಭರ್ಮವ್ವ ಲಕ್ಷ್ಮವ್ವ ದ್ಯಾಮವ್ವ ದುರ್ಗವ್ವ ಅಂತ ಬಂದ್ರು ಸಿಡ್ಲು ಹೊಡಿಬೇಕಲ್ಲಿ, ಮುರಿದು ಬೀಳ್ಬೇಕು ಜನ. ಹಂಗಣ್ಣೋಗಿದ್ದು ನಾನು ಬೂದಿ ತೋರಿ ಅಮಾಸೆ ಹತ್ರಿ. ನೀವು ಆಶೀರ್ವಾದ ಕೊಟ್ರೆ ಮಾಡ್ತೀವಿ ಅಂತಂದು ಹೇಳ್ರಿ, ನೀವು ಸುಮ್ಮನೆ ನಿಂದಿರ್ತೀರಲ್ಲ. ಏ ಮಕ್ಕ ಹಂಗೆ ತೋರಿಸಿ ನಾನು ಈಗ ಬೆಳಕ ಮೆರಿಬೇಕು. ಇದರಂತೆ ಬೆಳಕಾಗಬೇಕು, ಮೆರಿಬೇಕು. ನಾನು ನಂಬಿದ್ರ ಯಾವ್ದು ಮಾಡ್ತೀರಿ? ನಡ್ಕೊಂತ ನಿನ್ ಮೇಲಿದ್ದ ಎರಡು ಅಮಾಸಿ ಬರ್ತಾವ, ಎರಡು ಅಮಾಸಿ ಹತ್ರಿ ಮುಂದ ಗಂಧರಾತ್ರಿ ದಿವಸ ಬಂದು ಹೋಗ್ಬೇಕ. ಬಗ್ರಿ ಅಲ್ಲಿ ದಗ್ ಬಗ್ಗಣ ಇನ್ನೊಂದು ಸುಮ್ಮನೆ ಹಾ ಡೊಂಗಿ ದೇವರು ಹೇಳ್ಬೇಡ್ರಿ, ಡೊಂಗಿ ಬಗ್ರಿ 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 ಕೊಟ್ಟು ಕಳ್ಸವ್ರು ಪ್ರಸಾದ. ಬೇಕಾದ್ರೆ ಬದುಕೊಳ್ಳಿ, ಬ್ಯಾಡ ಆದ್ರೆ ಸಾಯಿಲೆ ಅಂತ. ಹಚ್ಕೋರಿ ಬರ್ರಿ ಕಡೆ ಬರ್ರಿ. ಏ ಆ ಗದಿನ ಯಾರ ಅವ್ರಿಗೊಂದು ತಾವಿದ ಯಾರು ಗದಿನವ್ರು ಅವರು ಇದನ್ನೇ ನಾಳೆ ಮೇ 4ನೇ ತಾರೀಕು 5ನೇ ತಿಂಗಳದಾಗ ಅದನ್ನು ಹುಟ್ಟಪ್ಪ ಎಲ್ಲಾ ಭಕ್ತರಿಗೆ ಕಾಡ ಇದ್ರ ಕೊಟ್ಟು ಕಳಿಸ್ರಿ. ಅವನ್ನ ಹೇಳಿಬಿಡ ಚೆನ್ನಾಗಿ ಪ್ರಸಾದ ಕೊಡೋದು. ಗದಿ ಮುಗಿದಿಂದ ಕೊಡ್ತಾರಪ್ಪ, ಅದನ್ನ ತಗೊಂಡು ಹೋಗು. ತಾಯಿ 2 ಲಕ್ಷ ಕುಡುಕಲಿಗೆ ಸಾಲ ಮಾಡಿ ಕೊಟ್ಟಾಳಲ್ಲ, ಅದನ್ನು ಹೋಗ್ಯಾರಪ್ಪ. ಏನ್ ಬೇಕಪ್ಪ ನೀನು? ನೋಡೋಣ ಏನ್ ಬೇಕ, ಏನ್ ಆಗ್ಬೇಕಂತಪ್ಪ? ಎಲ್ಲ ಬಿಟ್ಟು ಆರಾಮ ಇರ್ತಾನಂತ. ನೀ ಆರಾಮನಿರ್ಗು ಚಟ್ ಕಟ್ಟಿಸ್ಕೊಂಡು ಹೋಗ್ಯಾರ. ಹೋಗು ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದ ಬೇಕಾದ್ರೆ ಬೇಕಂತ ಹೇಳ್ಬೇಕು, ಇಲ್ಲ ಬ್ಯಾಡ ಬೇಕಾ? ಇನ್ನೆಲ್ಲ ಬಿಟ್ಟು ಬಿಡು. ಇನ್ನು ಅದನ್ನ ನಿನ್ನ ಕೇಳಿಲ್ಲವ ನಾನು. ಏನ್ ಮಾಡ್ತೀಯ ಅಣ್ಣ? ಆಶೀರ್ವಾದ ಬೇಕು. ಬೇಕಾ? ಬೇಕಂತ ನೋಡು, ವಿಚಾರ ಮಾಡ, ಬಹಳ ವಿಚಾರ ಮಾಡ. ವಿಚಾರ ಮಾಡಿ ತಿಳ್ಕೊಂಡು ಅಲ್ಲಿ ಏನೈತಿ? ಏನೈತಲ್ಲ ಬಂಗಾರ ಎಡಿ, ಅದು ಬಂಗಾರದ ಎಡಿ, ಹುಗ್ಗಿ ಎಡಿ. ಅದನ್ನ ಉಂತೀವೋ ಉಂಡು ಕಕ್ತೀವೋ, ಮುಟ್ಟಪ್ಪ. ಲಾಸ್ಟ್ ನೋಡಿದೆ ಇವತ್ತ. ಮುಂದೆ ಏನಾಗತ್ತ ಅನ್ನೋದು ಹೇಳಿ ಬೇಡ.
ಮತ್ತು ಅವಾಗ ಯಾತ್ರೆ ಅವ ಅವಪ್ಪ ಎತ್ತರ ಮಾಡ್ಬೇಕು. ಯಾತ್ರೆ ಮಾಡ್ಲಿಕ್ಕಂದ್ರೆ ಕಲಿಯುವುದಾಗ ಜನ ಬಾಗುದಿಲ್ಲ. ಹೊಳ್ಳೆ ಡಬ್ಬಿ ಹಿಡಿದ್ರ ಡಬ್ಬಿನೇ ಎತ್ತು ಕುಡಿತು, ಗ್ಲಾಸ್ಗೆ ಹಾಕೊಂಡು ಕುಡಿತೀಪ. ಹೇಳಲ್ಲೇ ಇಲ್ಲಿ ಮುಚ್ಚು ಮರಿಲ್ಲ ಈ ಅದನ್ನ ಕಡೆಗೆ ಯಾಕೆ ಕುಡಿತಿ? ಈ ಹೆಬ್ಬಳ್ಳಿ ಅಂತ ಇನ್ ಮ್ಯಾಗ ಗ್ಲಾಸ್ಗೆ ಹಾಕಿ ಕುಡಿಯಾಕ ಹೋದೆ ಅಂದ್ರ ಆ ಗ್ಲಾಸ್ನ್ಯಾಗ ಕಾಣ್ಲಿಕ್ಕಂದ್ರೆ ಈ ದೇವ್ರ ಹೆಸರು ಕರಿಬೇಡ. ಆ ಗ್ಲಾಸ್ನ್ಯಾಗ ಬರ್ತೀನಿ 3 ದಿನಕ್ಕೆ ನಿಂದ ಚಟ್ ಕಟ್ಟಿಸ್ತೇನೆ. ಕುಡಿಬೇಡ ಇನ್ನ ನಿಲ್ಲ ಡೋಲ್ಯಾಗ ಹೋಗ್ಬೇಕು. ಅಂದ್ರೆ ಬಿಡ್ಕೊಂತ ಎರ್ಕೊಂತ ಬರಕತ್ತಾರ ಭಕ್ತರ. ಮತ್ತೆ ಯಾವ ಊರವ್ರು ಉಳ್ತಿರಪ್ಪ? ಹೂವಿನ ಎದ್ದು ಬರ್ರಿ.